ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಇದು ಸೆಕೆಂಡ್ ವಿಡಿಯೋ ಆಗ್ಬೋದು ಮೋಸ್ಟ್ಲಿ. ಇವತ್ತು ನಾನು ಮಾಡ್ತಿರೋದು ರೆಸಿಪಿ ಬಂದು ಬಿಸಿಬೇಳೆಬಾತು. ಅಂದರೆ ನಾರ್ಮಲಾಗಿ ಎಲ್ಲರೂ ಮಾಡ್ತಾರೆ, ಇದರಲ್ಲಿ ಏನು ಸ್ಪೆಷಲ್ ಇದೆ ಅಂತ ಕೇಳ್ಬೋದು. ಬಟ್ ಇದರಲ್ಲಿ ಹೆಚ್ಚಾಗಿ ಪ್ರೋಟೀನ್ ಇದೆ. ಸೊ ಪ್ರೋಟೀನ್ ಭರಿತವಾದ ಬಿಸಿಬೇಳೆಬಾತನ್ನು ಮಾಡ್ತಿದ್ದೀವಿ. ಮಕ್ಕಳು ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿನ್ನುವಂಥದ್ದು ಮಾಡ್ತಿದ್ದೀವಿ. ಸೊ ಈಗ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಒಂದು ಕುಕ್ಕರ್ಗೆ 1 ಬೌಲಿನಷ್ಟು ತೊಗರಿಬೇಳೆನ ತೊಗೊಳ್ಳೋಣ. ಸೊ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ನೋಡಿಕೊಂಡು ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಯಾವ ಥರ ಹಾಕ್ಕೊಳ್ಬೇಕು ಅಂತ. ಸೊ ಅದನ್ನು ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ಒಂದು ನಮ್ಮ ಮನೆ ಇರೋ ಜನಕ್ಕೆ ನೋಡಿಕೊಂಡು ನಾನು 1 ಕಪ್ನ ಹಾಕ್ಕೊಂಡಿದ್ದೀನಿ. ಸೊ ಅದನ್ನು 3 to 4 ಟೈಮ್ಸ್ ಚೆನ್ನಾಗಿ ವಾಶ್ ಮಾಡಿಕೊಂಡು ನಾನು ತೊಗರಿಬೇಳೆಕ್ಕಿಂತ ಒಂದು 4 ಇಂಚು ಮೇಲೆ ನೀರಿರಬೇಕು ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಅಷ್ಟು ನೀರನ್ನ ಹಾಕ್ಕೊಂಡು ಮನೇಲಿರುವಂಥ ವೆಜಿಟೇಬಲ್ಸ್ ಏನಿರುತ್ತೋ ಅದನ್ನು ಆ್ಯಡ್ ಮಾಡಿದ್ದೀನಿ. 1 ಕಪ್ ಕ್ಯಾರೆಟ್ ಇರ್ಬೋದು, ನೌಕೋಲ್ ಹಾಕಿದ್ದೀನಿ, ಹಾಗೆ ಬೀನ್ಸ್ ಹಾಕಿದ್ದೀನಿ, ಟೊಮೊಟೊ ಹಾಕಿದ್ದೀನಿ, ಮತ್ತು ಆಲೂ ಹಾಕಿದ್ದೀನಿ, ಆನಿಯನ್ ಹಾಕಿ, ಮತ್ತು 1 ಕಪ್ ಬಟಾಣಿ ಕೂಡ ಇತ್ತು. ಸೊ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಇದಕ್ಕೆ ನೀವು ಯಾರಿಗಾದ್ರೂ ಕರಿಬೇವು ಹಾಕಬೇಕು ಅನಿಸಿದ್ರೆ ಕರಿಬೇವು ಕೂಡ ಹಾಕ್ಬೋದು. ಸೊ ನಮ್ಮ ಮನೇಲಿ ಕರಿಬೇವನ್ನ ಇಷ್ಟಪಟ್ಟು ತಿಂತಾರೆ. ಸೊ ನಮ್ಮ ಮನೇಲಿ ಕರಿಬೇವನ್ನ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಅದರಿಂದ ಕರಿಬೇವನ್ನ ಆ್ಯಡ್ ಮಾಡಿದ್ದೀನಿ. ಸೊ ಕರಿಬೇವು ಆ್ಯಡ್ ಮಾಡೋದ್ರಿಂದ ಬೆನಿಫಿಟ್ಸ್ ಜಾಸ್ತಿ ಇದೆ. ಕಣ್ಣಿಗಿರ್ಬೋದು, ಕೂದಲಿಗಿರ್ಬೋದು, ತುಂಬ ಒಳ್ಳೆಯದದು. ಸೊ ಅದಕ್ಕೋಸ್ಕರ ಹಾಕಿದ್ದೀನಿ. ಸೊ ಆಗಲೇ ಹೇಳ್ದಂಗೆ ಆನಿಯನ್ ಮತ್ತು ಟೊಮೊಟೊ 1 ಕಪ್ ಹಾಕಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ನೋಡಿಕೊಂಡು ಉಪ್ಪು ಹಾಕಿ. ಯಾವತ್ತು ನನಗೆ ಗೊತ್ತಿದೆ ಅಂದ್ಬಿಟ್ಟು ಓವರ್ ಕಾನ್ಫಿಡೆನ್ಸಿಂದ ಜಾಸ್ತಿ ಹಾಕ್ಬೇಡಿ, ಅಡುಗೆ ಫುಲ್ ಹಾಳಾಗುತ್ತೆ. ಕಡಿಮೆ ಹಾಕಿದರೆ ಲಾಸ್ಟ್ನಲ್ಲಿ ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೋದು. ಸೊ ಅದಕ್ಕೆ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿ ಮತ್ತು ಚೆನ್ನಾಗಿ ಈಗ ಕುದೀತಾ ಇದೆ. ಈ ಕುದಿಯೋ ಟೈಮಲ್ಲಿ ನಾನು ಫಸ್ಟೇ ಅಕ್ಕಿನ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. 1/4 ಬೌಲಷ್ಟು ಅಕ್ಕಿನ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಸೊ ಅದನ್ನು ಈಗ ಆ್ಯಡ್ ಮಾಡ್ತಿದ್ದೀನಿ. ಸೊ ಅಕ್ಕಿನ ಆ್ಯಡ್ ಮಾಡಿ ಚೆನ್ನಾಗಿ ಕುಕ್ಕರಲ್ಲಿರೋದು ವೆಜಿಟೇಬಲ್ಸ್ ಆಗಿರ್ಬೋದು, ತೊಗರಿಬೇಳೆನಾಗಿರ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಕುದಿ ಬರ್ತಿದೆ, ನೀವೇ ನೋಡಿರ್ಬೋದು, ಚೆನ್ನಾಗಿ ಕುದೀತಾ ಇದೆ. ಸೊ ಈಗ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಸೊ ಅದಕ್ಕೆ ನಾನಿಲ್ಲಿ ಏನು ಮಾಡ್ತಿದ್ದೆ ಅಂದರೆ 2 ಸ್ಪೂನ್ಸ್ ಬಿಸಿಬೇಳೆಬಾತ್ ಪೌಡರ್ ಇದೆ. ಸೊ 2 ಸ್ಪೂನ್ಸ್ ಬಿಸಿಬೇಳೆಬಾತ್ ಪೌಡರ್ಗೆ ನಾನು 1 ಸ್ಪೂನಷ್ಟು ಸಾಂಬಾರು ಪುಡಿನ ಆ್ಯಡ್ ಮಾಡ್ತಿದ್ದೀನಿ. ಸೊ ಸಾಂಬಾರು ಪುಡಿ ಆ್ಯಡ್ ಮಾಡೋದ್ರಿಂದ ಟೇಸ್ಟ್ ಎಲಿಗೆಂಟಾಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿದರೆ ಯಾರಾದರೂ ಸೊ ಗೊತ್ತಿರುತ್ತೆ. ಸೊ ಅದಕ್ಕೆ ನಾನು ಅವೆರಡು ಮಸಾಲೆಗೂ ನೀರು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಒಳ್ಳೆ ಕನ್ಸಿಸ್ಟೆನ್ಸಿ ಇರಬೇಕು. ಆ ಥರ ನೀರನ್ನು ಹಾಕಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಯಾವುದೇ ರೀತಿ ಒಂದು ಗಂಟು ಇಲ್ಲದೆ ಹಾಗೆ ಮಿಕ್ಸ್ ಮಾಡ್ತಿದ್ದೀನಿ. ನೀವೇ ನೋಡ್ಬೋದು, ಗಂಟಿಲ್ಲ, ತುಂಬ ಚೆನ್ನಾಗಿ ಮಿಕ್ಸ್ ಆಗಿದೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾವು ಈ ಕುಕ್ಕರ್ಗೆ ಮಿಕ್ಸ್ ಮಾಡ್ಕೊಳ್ಳೋಣ. ವೆಜಿಟೇಬಲ್ಸ್ ಎಲ್ಲ ಇತ್ತಲ್ವ, ಸೊ ಅದ್ರ ಜೊತೆ ಈ ಮಸಾಲೆ ಏನಿದೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆ ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ವಾಟರ್ ನನಗೆ ಒಂದು ಸ್ವಲ್ಪ ಕಡಿಮೆ ಅನ್ನಿಸ್ತು. ಸೊ ನಾನು ಈಗ ಆ್ಯಡ್ ಮಾಡ್ಕೊತಿದ್ದೀನಿ 1 ಕಪ್ ಅಷ್ಟು ಮತ್ತೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಮತ್ತು ಚೆನ್ನಾಗಿ ಮಸಾಲೆ ಹಾಕಿರೋದ್ರಿಂದ ಮತ್ತೆ ಒಂದು 2-3 ಸಲ ಮಿಕ್ಸ್ ಮಾಡಬೇಕು. ಎಲ್ಲ ಕಡೆ ಮಸಾಲೆ ಸ್ಪ್ರೆಡ್ ಆಗಬೇಕು. ಇಲ್ಲ ಮೇಲೆ ಮಿಕ್ಸ್ ಮಾಡಿ ನೀವು ಕೆಳಗಡೆ ಬಿದ್ದರೆ ಹಾಗೆ ಇರುತ್ತೆ. ಕೆಳಗಡೆ ಎಲ್ಲ ಅನ್ನ ಅಕ್ಕಿ ತೊಗರಿಬೇಳೆ ಥರ ಹಾಗೆ ಇರುತ್ತೆ. ಸೊ ಕೆಳಗಡೆಯಿಂದವರೆಗೂ ಯಾವತ್ತೇ ಆಗಲಿ ಸ್ಪೂನ್ ಇಟ್ಟರೆ ಕೆಳಗಡೆವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ. ಮೇನ್ ಅದು ಆಗಬೇಕು, ಮಿಕ್ಸ್ ಆದ್ರೇ ಟೇಸ್ಟ್ ಚೆನ್ನಾಗಿ ಬರೋದು. ಸೊ ನನಗೆ ಅಕ್ಕಿಗೆ ತರಕಾರಿಗೆ ಹಾಕಿರೋ ನೀರಿಗೆ ಕನ್ಸಿಸ್ಟೆನ್ಸಿ ಓಕೆ ಇದೆ. ಸೊ ಅದಕ್ಕೆ ನಾನು ಕ್ಲೋಸ್ ಮಾಡ್ತಿದ್ದೀನಿ. ಸೊ ಕ್ಲೋಸ್ ಮಾಡಿ 1 ವಿಸಿಲ್ ಕೂಗಿದ್ರೆ ಸಾಕು, ಅದಕ್ಕಿಂತ ಹೆಚ್ಚು ಅವಶ್ಯಕತೆ ಇಲ್ಲ. 1 ವಿಸಿಲ್ ಆಗಿದೆ. ಸೊ ಈಗ ನೋಡಿ ನೀವೇ, ಕೆಲವರು 2-3 ವಿಸಿಲ್ ಹಾಕ್ಸ್ಬಿಡ್ತಾರೆ ನುಣ್ಣಗಾಗಲಿ ಅಂತ. ಸೊ ಅಷ್ಟು ಚೆನ್ನಾಗಿರಲ್ಲ ನುಣ್ಣಗಿದ್ರೆ. ಬಾಯಲ್ಲಿ ಇಟ್ಕೊಂಡಾಗ ಸಿಗಬೇಕು. ಸೊ ಆ ಥರ ಇದ್ದರೆ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಾನು 1 ವಿಸಿಲ್ ಹಾಕ್ಸ್ಕೊಂಡಿದ್ದೀನಿ. ಕನ್ಸಿಸ್ಟೆನ್ಸಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ನಾನೇನು ನೀರು ಆ್ಯಡ್ ಮಾಡೋಂಗಿಲ್ಲ. ಇನ್ ಕೇಸ್ ಯಾರಿಗಾದ್ರೂ ಸ್ವಲ್ಪ ಮಂದ ಬಂದಿದೆ ಅನಿಸಿದರೆ ಸೊ ಈ ಟೈಮಲ್ಲಿ ನೀವು ಆ್ಯಡ್ ಮಾಡಿಕೊಂಡು 1 ಬೌಲ್ನಷ್ಟು ಅಥವಾ 1 ಗ್ಲಾಸ್ನಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು 1 ನಿಮಿಷ ಸ್ಟವ್ ಮೇಲಿಡಿ ಸಾಕು, ಮತ್ತು ಅದಕ್ಕಿಂತ ಹೆಚ್ಚು ಬೇಡ. ಸೊ ಈಗ ರೆಡಿ ಆಗಿದೆ ಇದು. ಇದಕ್ಕೆ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ನಾನು 4 to 5 ಸ್ಪೂನ್ಸಷ್ಟು ತುಪ್ಪನ ಯೂಸ್ ಮಾಡ್ತಿದ್ದೀನಿ. ಆ ತುಪ್ಪಕ್ಕೆ ಬೆಳ್ಳುಳ್ಳಿನ ಹಾಕ್ತಿದ್ದೀನಿ. ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸ್ಬೇಡಿ, ಹಾಗೆ ಒಂದು ಕಲ್ಲಲ್ಲಿ ಸುಮ್ಮನೆ ಒಂದು ಸ್ವಲ್ಪ ಜಜ್ಜಿ ಮಾಡಿ ಹಾಗೆ ಆ್ಯಡ್ ಮಾಡಿ, ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಅದಕ್ಕೆ ಬಾಡಿಗೆ ಮೆಣಸಿನ್ಕಾಯಿ ಮತ್ತು ಒಂದು
ಇದರಷ್ಟು ಕರಿಬೇವು ಆ್ಯಡ್ ಮಾಡಿದ್ದೀನಿ. ಸೊ ಎಲ್ಲಕ್ಕಿಂತ ಈ ಒಗ್ಗರಣೆಯಲ್ಲಿ ಇಂಪಾರ್ಟೆಂಟ್ ಅಂದರೆ ಇಂಗು ಆ್ಯಡ್ ಮಾಡಿ. ಡೈಜೆಷನ್ನು ಚೆನ್ನಾಗಾಗುತ್ತೆ, ಒಳ್ಳೆ ಸ್ಮೆಲ್ ಇರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ಬಿಸಿಬೇಳೆಭಾತ್ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಒಗ್ಗರಣೆನೇ. ಈಗ ಮಸಾಲೆ ಎಲ್ಲ ಅಕ್ಕಿಗೆ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ. ಹೇಳಿದ್ದೀನಿ ಆಗಲೇ, ಕೆಳಗಡೆವರೆಗೂ ಸ್ಪೂನ್ ಹೋಗಿ ಮಿಕ್ಸ್ ಆಗಬೇಕು. ನೀವು ಬರೀ ಮೇಲೆ ಮಿಕ್ಸ್ ಮಾಡಬೇಡಿ. ಸೊ ಈಗ ನನಗೆ ಲಾಸ್ಟ್ ಫ್ಲೇವರ್ ಆಗಿ ಕೊತ್ತಂಬರಿ ಸೊಪ್ಪನ್ನ ಯೂಸ್ ಮಾಡ್ತಿದ್ದೀನಿ. ಸೊ ಯಾರೂ ಲಾಸ್ಟಲ್ಲಿ ಯೂಸ್ ಮಾಡಲ್ಲ, ಬಟ್ ನಾನು ಯೂಸ್ ಮಾಡ್ತೀನಿ. ನಂಗೆ ಆ ಲಾಸ್ಟಲ್ಲಿ ಫ್ಲೇವರ್ ಸಿಗಬೇಕು ಅಂತ ನಾನು ಯೂಸ್ ಮಾಡ್ತೀನಿ. ಸೊ ಬೇರೆಯವರೆಲ್ಲ ಬೇಕಾದರೆ ಮಿಡಲಲ್ಲಿ ಕುಕ್ಕರ್ ಕ್ಯಾಪ್ ಹಾಕೋಕ್ಕೆ ಮುಂಚೆ ನೀವು ಹಾಕ್ಬೋದು. ಇದನ್ನು ಹಾಕಿ ಮಿಕ್ಸ್ ಮಾಡಿ ಕುಕ್ಕರ್ ಕ್ಯಾಪ್ನ ಹಾಕ್ಬೋದು. ಸೊ ನಾನು ಇಲ್ಲಿ ಹಾಕ್ತಿದ್ದೀನಿ, ಆ ಫ್ಲೇವರ್ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಅಂತ ಹಾಕ್ತಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಈಗ ಒಂದು ಬೌಲ್ಗೆ ನಾನು ಸರ್ವ್ ಮಾಡ್ಕೊತಿದ್ದೀನಿ. ನೀವೇ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ. ನೋಡ್ತಿದ್ರೇ ತಿನ್ನಬೇಕು ಅನ್ನಿಸ್ತಿದೆ. ಒಳ್ಳೆ ಕಲ್ಲರ್, ಒಳ್ಳೆ ಆಯಿಲಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಹೆಚ್ಚು ಆಯಿಲ್ ಇಲ್ಲ, ಬಟ್ ಆ ಥರ ಕಾಣ್ತಿದೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ.